ಶ್ರೀಗುರುಭ್ಯೋ ನಮಃ ಹರಿ ಓಂ. ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜದಮಲಜನೌನ್ನತ್ಯಭೂತ್ಯರ್ಪಕಾಯ ಕ್ಷಿತ್ಯಾಮತ್ಯಲ್ಪಭೃತ್ತೇಷ್ವಪಿ ಕುಜನಕೃತೌ ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಥ ಹರ್ತ್ರೇ ಹಯಮುಖಹರಯೇ ಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನೌಮಿನ್ಯಾಯ ಸುಧಾದಿಕೃಜ್ಜಯ ಮುನೀನ್ ಶ್ರೀಪಾದರಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ವಾದಿರಾಜ ಶ್ರೀಪಾದಂಗಳವರು ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರ ಸಿದ್ಧಾಂತದ ಅದ್ಭುತವಾದ ವೈಶಿಷ್ಟ್ಯ ಏನು ಅನ್ನುವುದನ್ನು ನಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರ ಸಿದ್ಧಾಂತ ಇದು ಸನಾತನವಾದ ವೈದಿಕ ಸಿದ್ಧಾಂತ, ಸ್ವಕಪೋಲ ಕಲ್ಪಿತವಾದದ್ದಲ್ಲ. ಅನಾದಿ ಕಾಲದ ಇತಿಹಾಸ ಇದೆ. ರಾಘವೇಂದ್ರ ಸ್ವಾಮಿಗಳವರು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಹೇಳುವಂತೆ ಅನಾದಿ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾನಾಂ ಎಂಬುದಾಗಿ ಹೇಳಿದ್ದಾರೆ. ಅಂತಹ ಅನಾದಿಯಾದ ಪರಂಪರೆ ಶ್ರೀಮದಾಚಾರ್ಯರ ಸಿದ್ಧಾಂತದ ಹಿನ್ನೆಲೆಯಲ್ಲಿದೆ. ವೇದಗಳ ಆಧಾರ ಇದೆ, ಇತಿಹಾಸ ಪುರಾಣಗಳ ಆಧಾರ ಇದೆ, ಪಂಚರಾತ್ರಾದಿ ಆಗಮಗಳ ಆಧಾರ ಇದೆ. ಪ್ರತ್ಯಕ್ಷ ಹಾಗೂ ಯುಕ್ತಿಗಳಿಗೂ ಅತ್ಯಂತ ಸಮ್ಮತವಾದ ಒಪ್ಪುವ ಸಿದ್ಧಾಂತ ಅದು ಶ್ರೀಮದಾಚಾರ್ಯರ ಸಿದ್ಧಾಂತ. ವಾದಿರಾಜ ಶ್ರೀಪಾದಂಗಳವರು ತಾವು ಯುಕ್ತಿ ಮಲ್ಲಿಕಾ ಎಂಬ ಗ್ರಂಥವನ್ನು ರಚನೆ ಮಾಡುವಾಗ ಶ್ರೀಮದಾಚಾರ್ಯರ ಸಿದ್ಧಾಂತದ ಸಮರ್ಥನೆಗೆ ಇದು ಅತ್ಯಂತ ಲಾಜಿಕಲ್ ಆದದ್ದು, ಯುಕ್ತಿಬದ್ಧವಾದದ್ದು ಅಂತ ಜಗತ್ತಿಗೆ ತಿಳಿಸಿಕೊಡುವುದಕ್ಕೆ ಯುಕ್ತಿ ಮಲ್ಲಿಕಾ ಎಂಬ ಗ್ರಂಥವನ್ನು ರಚನೆ ಮಾಡಿಕೊಟ್ಟು ಆ ಗ್ರಂಥದಲ್ಲಿ ತಿಳಿಸಿಕೊಡ್ತಾರೆ ಶ್ರೀಮದಾಚಾರ್ಯರ ಸಿದ್ಧಾಂತವನ್ನು ಸಮರ್ಥನೆ ಮಾಡುವುದಕ್ಕೆ ನಾವು ಮುಂದಾದದ್ದು ಯಾಕೆ ಅಂತ. ಆ ಪರಂಪರೆಯಲ್ಲಿ ಬಂದಿದ್ದೇವೆ, ಅಭಿಮಾನ ಇದೆ, ಸ್ನೇಹ ಇದೆ ಅನ್ನುವುದಕ್ಕೋಸ್ಕರ ಶ್ರೀಮದಾಚಾರ್ಯರ ಸಿದ್ಧಾಂತದ ಸಮರ್ಥನೆಯನ್ನು ಮಾಡ್ತಾ ಇದ್ದೇವೆ ಅಂತ ಭಾವಿಸಬೇಡಿ. ಅದಕ್ಕೆ ವಾದಿರಾಜ ಶ್ರೀಪಾದಂಗಳವರಂತಾರೆ ಯುಕ್ತಿ ಮಲ್ಲಿಕೆಯಲ್ಲಿ, ನ ಸ್ನೇಹಾತ್ ನ ಚ ವಿಸ್ನೇಹಾತ್ ಯುಕ್ತ್ಯಾಕೃಷ್ಟೇನ ಕೇವಲಂ ಯತಃ ಕೃತಾಸಿ ತತ್ತರ್ಕ ರಸಿಕಾನಾಂ ಮುದೇ ಭವ. ಯುಕ್ತಿ ಮಲ್ಲಿಕಾ ಗ್ರಂಥಕ್ಕೆ ಸಂಬೋಧನೆ ಮಾಡಿ ಹೇಳ್ತಾರೆ ಒಂದು ಕಾವ್ಯದ ಶೈಲಿಯಲ್ಲಿ, ನಾವು ಶ್ರೀಮದಾಚಾರ್ಯರ ಪರಂಪರೆಯಲ್ಲಿ ಹುಟ್ಟಿ ಬಂದವರು, ಮಾಧ್ವರು ಅನ್ನುವಂತಹ ಒಂದು ಅಭಿಮಾನದಿಂದ ಅಥವಾ ಇನ್ನಿತರ ಪರಂಪರೆಗಳ ಬಗ್ಗೆ ಇರುವಂತಹ ಒಂದು ವೈರದಿಂದ, ದ್ವೇಷದಿಂದ ಸರ್ವಥಾ ಈ ಗ್ರಂಥವನ್ನು ಮಾಡಿದ್ದಲ್ಲ. ಶ್ರೀಮದಾಚಾರ್ಯರ ಸಿದ್ಧಾಂತದ ಅಧ್ಯಯನವನ್ನು ಮಾಡಿದಾಗ ಇದು ಅತ್ಯಂತ ಯುಕ್ತಿಬದ್ಧವಾದ ಸಿದ್ಧಾಂತ, ಎಲ್ಲ ಪ್ರಮಾಣಗಳಿಗೆ ಅನುಗುಣವಾದ ಸಿದ್ಧಾಂತ ಅಂತ ಮನಸ್ಸಿಗೆ ಒಪ್ಪಿಗೆಯಾದದ್ದಕ್ಕೆ ಈ ಸಿದ್ಧಾಂತವನ್ನು ನಾವು ಅನುಸರಣೆ ಮಾಡಿ ಯುಕ್ತ್ಯಾಕೃಷ್ಟೇನ ಕೇವಲಂ, ಶ್ರೀಮದಾಚಾರ್ಯರು ಕೊಡುವ ಯುಕ್ತಿಗಳು ಅವುಗಳಿಗೆ ನಮ್ಮ ಮನಸ್ಸು ಪೂರ್ಣವಾಗಿ ಸೋತು ಆ ಸಿದ್ಧಾಂತವನ್ನು ನಾನು ಮನಸಾ ಒಪ್ಪಿತ್ತು, ಮನಸಾರೆ ಒಪ್ಪಿ ಆ ಸಿದ್ಧಾಂತಕ್ಕೆ ಅನುಗುಣವಾಗಿ ಈ ಯುಕ್ತಿ ಮಲ್ಲಿಕಾ ಗ್ರಂಥದ ರಚನೆಯನ್ನು ನಾವು ಮಾಡಿದ್ದೇವೆ ಎಂಬುದಾಗಿ ವಾದಿರಾಜ ಶ್ರೀಪಾದಂಗಳವರು ತಿಳಿಸ್ತಾರೆ. ಇವತ್ತು ನಾವು ನೋಡಿದರೆ ಶ್ರೀಮದಾಚಾರ್ಯರು ಹೇಳುವಂತಹ
ವಿಷ್ಣು ಸರ್ವೋತ್ತಮತ್ವ ಸಿದ್ಧಾಂತ, ಜಗತ್ತಿನ ಸತ್ಯತ್ವ, ಪಂಚಭೇದ, ತಾರತಮ್ಯ ಯಾರ ಅನುಭವಕ್ಕೆ ಗೋಚರವಾಗುವುದಿಲ್ಲ. ವಿಷ್ಣು ಸರ್ವೋತ್ತಮತ್ವ ಇದು ಆಗಮಗಳಿಂದ ಸಿದ್ಧವಾಗಬೇಕಾದದ್ದು. ಜಗತ್ತಿನ ಸತ್ಯತ್ವ, ಭೇದ, ತಾರತಮ್ಯ ಇವುಗಳೆಲ್ಲ ಆಗಮಗಳಿಂದಲೂ ಸಿದ್ಧವಾಗುವ ವಿಷಯ, ನಮ್ಮ ನಿಮ್ಮೆಲ್ಲರ ಅನುಭವಕ್ಕೂ ಗೋಚರವಾಗುವ ವಿಷಯ, ಯುಕ್ತಿಗಳಿಂದಲೂ ಸಿದ್ಧವಾಗುವಂತಹ ವಿಷಯ. ಇವತ್ತು ಪ್ರಪಂಚದಲ್ಲಿ ಯಾವುದಾದರೊಂದು ವಸ್ತುವನ್ನು ಸತ್ಯ ಅಂತ ನಾವು ನಂಬಬೇಕಾಗಿದ್ದರೆ ಪ್ರತ್ಯಕ್ಷವನ್ನು ಪ್ರಮಾಣವಾಗಿ ಕೊಡ್ತೇವೆ. ಸುಮ್ಮನೆ ಯಾರೋ ಹೇಳ್ತಾರೆ ಅಂತ ಬರೀ ಕೇಳಿಬಿಡಬೇಡ, ಕಣ್ಣಾರೆ ಕಂಡು ಬಾ ಅಂತ ಹೇಳ್ತಾರೆ. ನಾನು ಕಣ್ಣಾರೆ ಕಂಡಿದ್ದೇನೆ ಅಂತ ಹೇಳಿದರೆ ಸರಿ, ಹಾಗಾದರೆ ನಂಬಬಹುದು ಅಂತ. ಇನ್ನೊಬ್ಬರನ್ನೂ ನಂಬಿಸಬಹುದು, ನಾನು ಕಣ್ಣಾರೆ ಕಂಡಿದ್ದೇನೆ ಅಂತ. ನನ್ನ ಮೇಲೆ ಯಾರಿಗೆ ವಿಶ್ವಾಸ ಇದೆ ಅವರಿಗೆ ಹೇಳಿ, ಅಥವಾ ತಾನೇ ಕಂಡು ಅದನ್ನು ನಂಬಬಹುದು. ಆದರೆ ಕಂಡದ್ದು ಪ್ರತ್ಯಕ್ಷದಿಂದ ಸಿದ್ಧವಾದದ್ದನ್ನೇ ಇಲ್ಲ ಅಂತ ಅಲ್ಲಗಳೆಯೋದು, ಇದು ಹೇಗೆ ಅನುಭವಕ್ಕೆ ಒಪ್ಪುವ ಮಾತಾಗಬಹುದು? ಇಡೀ ಜಗತ್ತು ನಮಗೆಲ್ಲ ಪ್ರತ್ಯಕ್ಷ ಪ್ರಮಾಣದಿಂದ ಸಿದ್ಧವಾಗಿದೆ. ಅಂತಹ ಜಗತ್ತನ್ನು ಸತ್ಯ ಅಂತ ಶ್ರೀಮದಾಚಾರ್ಯರು ಹೇಳಿದ್ದು ಹೊಸದಾಗಿ ಯಾರೂ ಒಪ್ಪದ ಮಾತನ್ನಲ್ಲ, ಎಲ್ಲರ ಅನುಭವಕ್ಕೆ ಬಂದ ವಿಷಯವನ್ನೇ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟದ್ದು. ಕೆಲವೆಲ್ಲ ನೋಡೋದಕ್ಕೆ ಚೆನ್ನಾಗಿರ್ತದೆ, ಅದರ ಉಪಯೋಗ ಮಾಡಿದರೆ ಇದು ನಿಜವಾದ ಕ್ವಾಲಿಟಿ ವಸ್ತು ಅಲ್ಲ ಅಂತ ಗೊತ್ತಾಗಿಬಿಡ್ತದೆ. ಆದರೆ ಅದನ್ನು ಉಪಯೋಗಿಸಿದಾಗ ಒಂದು ಹಣ್ಣಿದೆ, ಹಣ್ಣಿನ ಹಾಗೆ ತೋರುತ್ತದೆ, ಆದರೆ ಅದು ನಿಜವಾದ ಹಣ್ಣು ಅಲ್ಲ, ಹಣ್ಣಿನಂತೆ ದೂರದಿಂದ ಅನ್ನಿಸ್ತದೆ. ಹತ್ತಿರ ಹೋಗಿ ನೋಡಿದರೆ ಇದು ಹಣ್ಣಲ್ಲ, ಸುಮ್ಮನೆ ಪ್ಲಾಸ್ಟಿಕ್ ಹಣ್ಣು ಅಂತ ಗೊತ್ತಾಗ್ತದೆ. ನೋಡಲಿಕ್ಕೆ ಹಣ್ಣಿನ ಹಾಗೆ ಕಾಣಿಸೋ ಹಾಗೆ ಮಾಡಿದ್ದಾರೆ, ಮಣ್ಣಿನಿಂದಲೋ ಪ್ಲಾಸ್ಟಿಕ್ಕಿನಿಂದಲೋ ಮಾಡಿ ಇಟ್ಟಿರ್ತಾರೆ ಶೋಕೇಸ್ ಒಳಗೆ. ಆದರೆ ನಿಜವಾದ ಆಪೂಸ್ ಮಾವಿನ ಹಣ್ಣಿದೆ, ಅದನ್ನು ದೂರದಿಂದ ನೋಡ್ತಾನೆ, ಹಣ್ಣಿನ ಹಾಗೆ ಮಾಡಿದ ಏನಾದರೂ ಗೊಂಬೆಯ ಸಂಶಯ ಬರ್ತದೆ. ಹತ್ತಿರ ಹೋಗ್ತಾನೆ, ಕೈಯಲ್ಲಿ ತೆಗೆದುಕೊಂಡು ವಾಸನೆ ನೋಡಿ ಸುಲಿದು ತಿಂದು ರಸದ ಆನಂದವನ್ನು ಅನುಭವಿಸಿದ ಮೇಲೆ ಇದನ್ನು ಹಣ್ಣಲ್ಲ ಅಂತ 1000 ಜನ ಹೇಳಿದರೂ ಕೇಳೋದಿಲ್ಲ. ಇದು ಹಣ್ಣು ಹೌದು, ನಾನು ಅನುಭವಿಸಿದ್ದೇನೆ ಅಂತ ಹೇಳ್ತಾನೆ. ಇದು ಯುಕ್ತಿ. ಈ ರೀತಿ ಜೀವನದೊಳಗೆ ನಾವು ಎಲ್ಲ ವಸ್ತುಗಳನ್ನು ಬರೀ ದೂರದಿಂದ ಕಾಣುವುದಲ್ಲ, ಆ ವಸ್ತುವನ್ನು ಉಪಯೋಗಿಸ್ತೇವೆ, ಅದರ ಫಲವನ್ನು ಅನುಭವಿಸ್ತೇವೆ, ಆ ವಸ್ತುವಿನ ಶಕ್ತಿ ಸಾಮರ್ಥ್ಯಗಳೇನು ಅಂತ ಮನಗಾಣ್ತೇವೆ. ಆಗ ಆ ವಸ್ತು ಸತ್ಯ ಅನ್ನುವ ನಿರ್ಣಯ ನಮಗಾಗುತ್ತೆ. ಹೀಗಿದ್ದಾಗ ಪ್ರಪಂಚದೊಳಗಿನ ವಸ್ತುಗಳೆಲ್ಲ ಸುಳ್ಳು ಅಂತ ಹೇಳುವ ಅನೇಕ ವಿಚಾರಧಾರೆಗಳು ನಮ್ಮ ಭಾರತೀಯರಲ್ಲಿಯೂ ಇದೆ, ಪಾಶ್ಚಾತ್ಯರಲ್ಲಿಯೂ ಇದೆ. ಅನೇಕ ಪಾಶ್ಚಾತ್ಯ ವಿಚಾರಧಾರೆಗಳಲ್ಲಿ ಪ್ರಪಂಚದೊಳಗಿನ ವಸ್ತುಗಳನ್ನು ಸುಳ್ಳು ಅಂತ ಹೇಳುವ ಜನ ಇದ್ದಾರೆ. ವೆಸ್ಟರ್ನ್ ಫಿಲಾಸಫರ್ಸ್ ಇದ್ದಾರೆ, ಭಾರತೀಯ ದಾರ್ಶನಿಕರು ಅನೇಕ ಜನ ಇದ್ದಾರೆ. ಈ ತರಹ ನಮ್ಮ ದೇಶದ ದರ್ಶನಗಳಲ್ಲಿ ಆಗಲಿ ಹೊರದೇಶದ ವಿಚಾರಧಾರೆಗಳಲ್ಲಿ ಆಗಲಿ ಪ್ರಪಂಚದ ಸತ್ಯತ್ವವನ್ನು ಅಲ್ಲಗಳೆಯುವ ಮಾತುಗಳು ಉಂಟು. ಆದರೆ ಶ್ರೀಮದಾಚಾರ್ಯರ ಆ ಜಗತ್ ಸತ್ಯತ್ವವನ್ನು ಸಮರ್ಥನೆ ಮಾಡುವ ಯುಕ್ತಿಗಳು ನಮ್ಮ ಮನಸ್ಸನ್ನು ಸೆಳೆದಿವೆ ಅಂತಾರೆ ರಾಜರು. ಯುಕ್ತ್ಯಾಕೃಷ್ಟೇನ ಕೇವಲಂ, ಯುಕ್ತಿಗಳಿಂದ ನಮ್ಮ ಮನಸ್ಸನ್ನು ಸೆಳೆದಿದ್ದಾರೆ ಶ್ರೀಮದಾಚಾರ್ಯರು. ನಾನು ಸ್ವತಂತ್ರ, ನಾನೇ ಯಾಕೆ ದೇವರಾಗಬಾರದು ಅಂತ. ಇದು ಯಾರ ಅನುಭವಕ್ಕೆ ಒಪ್ಪುವುದಕ್ಕೆ ಸಾಧ್ಯ? ಜಗತ್ತನ್ನು ಮಾಡಿದವ, ಯಾವ ದೋಷಗಳಿಲ್ಲದವ, ಎಲ್ಲ ಗುಣಗಳಿಂದ ತುಂಬಿದವ, ಅವನು ದೇವರು. ನನ್ನ ಹಣೆ ಬರಹ ಏನು ಅಂತ ನನಗೆ ಗೊತ್ತು. ಇದು ಹೇಗೆ ಅನುಭವಕ್ಕೆ ಒಪ್ಪುವ ಮಾತು? ನಾಹಂ ನಿರ್ದೋಷ, ನಾಹಂ ಗುಣಪೂರ್ಣ, ನಾಹಂ ಜಗತ್ಕರ್ತ. ನಮ್ಮೆಲ್ಲರ ಅನುಭವಕ್ಕೆ ಇದೆ. ನನ್ನ ಹಿಂದೇನಿದೆ ಅಂತ ನನಗೆ ಗೊತ್ತಿಲ್ಲ, ನಾಳೆ ಏನು ಅಂತ ನನಗೆ ಗೊತ್ತಿಲ್ಲ, ನಾನು ಹುಟ್ಟುವ ಮೊದಲೇನಾಯಿತು ಗೊತ್ತಿಲ್ಲ, ಹುಟ್ಟಿದ ಮೇಲೆ ನಾನು ಅನುಭವಿಸಿದ್ದೇ ಈಗ ನೆನಪಿಲ್ಲ, ಬೆಳಗ್ಗೆ ಓದದ್ದು ಮಧ್ಯಾಹ್ನ ನೆನಪಿರೋದಿಲ್ಲ. ಈ ಹಣೆ ಬರಹ ನನ್ನದಿದ್ದಾಗ ನಾನು ಸರ್ವಜ್ಞನ? ನಾನು ಸರ್ವಥಾ ಸರ್ವಜ್ಞನಾಗಲು ಸಾಧ್ಯ ಇಲ್ಲ. ಇಡೀ ಜಗತ್ತನ್ನು ಸೃಷ್ಟಿ ಮಾಡುವ ವಿವೇಕ ಇದೆಯಾ, ಜ್ಞಾನ ಇದೆಯಾ, ತಿಳುವಳಿಕೆ ಇದೆಯಾ, ಶಕ್ತಿ ಇದೆಯಾ, ಏನಿದೆ ನನ್ನಲ್ಲಿ? ಹಾಗಾದರೆ ಸರ್ವಥಾ ನಾನು ದೇವರಲ್ಲ
ಅನ್ನುವುದು ನನ್ನ ಅನುಭವಕ್ಕೆ ಬರುವಂತಹ ಮಾತು. ದೇವರೇನು ಅಂತ ಶಾಸ್ತ್ರದಿಂದ ತಿಳಿದಿದ್ದೇವೆ, ನಾನೇನು ಅಂತ ನನ್ನ ಅನುಭವದಿಂದ ಗೊತ್ತು. ಹಾಗಾದರೆ ನಾನು ದೇವರಲ್ಲ ಅನ್ನುವ ಪ್ರಜ್ಞೆ ನಮಗೆ ಚೆನ್ನಾಗಿ ಅನುಭವಕ್ಕೆ ಒಪ್ಪುವಂತಹ ಒಂದು ಪ್ರಜ್ಞೆ, ಅನುಭವಾನುಸಾರಿಯಾದಂತಹ ಆ ತರಹದ ತತ್ವಗಳನ್ನು ಶ್ರೀಮದಾಚಾರ್ಯರು ನಮಗೆ ಉಪದೇಶ ಮಾಡಿದಾಗ ಯುಕ್ತ್ಯಾಕೃಷ್ಟೇನ ಕೇವಲಂ, ಶ್ರೀಮದಾಚಾರ್ಯರ ಸಿದ್ಧಾಂತವನ್ನು ಒಪ್ಪುವುದಕ್ಕೆ ನಮ್ಮ ಮನಸ್ಸು ಧಾವಿಸಿ ಹೋಗ್ತದೆ ಅಂತ ವಾದಿರಾಜ ಶ್ರೀಪಾದಂಗಳವರು ತಿಳಿಸಿಕೊಡ್ತಾರೆ. ಅದಕ್ಕಾಗಿ ಆ ಮತವನ್ನು ಅನುಸರಿಸಿ ನಾವು ಈ ಗ್ರಂಥವನ್ನು ರಚನೆ ಮಾಡ್ತಾ ಇದ್ದೇವೆ ಅಂತ ಇನ್ನೊಂದು ಮಾತನ್ನು ಹೇಳ್ತಾರೆ. ಇದರ ಮೊದಲು ತತ್ಪರತ್ವಾತ್ ನಿಷೇಧತ್ವಾತ್ ಅಂತೆ ಸಿದ್ಧೇ ಪ್ರಭುಸ್ತುತೆ ನಾಮ್ನಾ ಚಾತ್ಯುಲ್ಲಸಂತ್ಯಾಸೀತ್ ವಲ್ಲೀತೆ ಯುಕ್ತಿ ಮಲ್ಲಿಕೆ. ತಾವು ರಚನೆ ಮಾಡಿದ ಗ್ರಂಥಕ್ಕೆ ಯುಕ್ತಿ ಮಲ್ಲಿಕಾ ಅಂತ ಹೆಸರಿಟ್ಟಿದ್ದಾರೆ. ಮಲ್ಲಿಕಾ ಅಂದರೆ ಮಲ್ಲಿಗೆ ಹೂವು. ಇದೊಂದು ಹೂವು ಅಂತಾಗಬೇಕಾದರೆ ಇದಕ್ಕೊಂದು ಬಳ್ಳಿ ಬೇಕು. ಬಳ್ಳಿಯಲ್ಲಿ ತಾನೇ ಆ ಮಲ್ಲಿಗೆ ಅರಳುತ್ತದೆ. ಹಾಗಾದರೆ ಆ ಮಲ್ಲಿಗೆ ಗಿಡ, ಆ ಬಳ್ಳಿ ಯಾವುದು, ಯಾವ ಬಳ್ಳಿಯಲ್ಲಿ ಅರಳಿದ ಪುಷ್ಪ ಇದು ಅಂತ. ಅದಕ್ಕೆ ವಾದಿರಾಜ ಶ್ರೀಪಾದಂಗಳವರಂತಾರೆ, ಇದಕ್ಕೆ ಆಶ್ರಯವಾದ ಈ ಹೂವು ಅರಳುವುದಕ್ಕೆ ಬೇಕಾದ ಮೂಲ ಬಳ್ಳಿ ಅಂದರೆ ಅದೇ ಶ್ರೀಮದಾಚಾರ್ಯರ ಸಿದ್ಧಾಂತ. ಶ್ರೀಮದಾಚಾರ್ಯರ ಸಿದ್ಧಾಂತ ಸರ್ವಮೂಲ ಗ್ರಂಥಗಳೆಂಬ ಬಳ್ಳಿಯಲ್ಲಿ ಅರಳಿದ ಮಲ್ಲಿಗೆ ಅಂದರೆ ಅದು ಯುಕ್ತಿ ಮಲ್ಲಿಕ. ಆದ್ದರಿಂದ ಆ ಯುಕ್ತಿ ಮಲ್ಲಿಕ ಇದು ಅತ್ಯಂತ ಪ್ರಶಸ್ತವಾದಂತಹ ಗ್ರಂಥ ಎಂಬುದಾಗಿ ಆ ಗ್ರಂಥದ ಬಗ್ಗೆ, ಗ್ರಂಥವನ್ನೇ ಸಂಬೋಧನೆ ಮಾಡಿ ಒಂದು ಕಾವ್ಯದ ಶೈಲಿಯಲ್ಲಿ ವಾದಿರಾಜ ಶ್ರೀಪಾದಂಗಳವರು ವರ್ಣನೆ ಮಾಡ್ತಾರೆ. ಸುರೋತ್ತಮ ತೀರ್ಥರು ಈ ಶ್ಲೋಕಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾ ಹೇಳ್ತಾರೆ, ಈ ರೀತಿ ಗ್ರಂಥವನ್ನು ಸಂಬೋಧನೆ ಮಾಡಿ ಹೇಳ್ಬೋದಾ? ಗ್ರಂಥ ಅಂದರೆ ಒಂದು ಶಬ್ದಮಯವಾದ ಜಡವಾದ ವಸ್ತು, ಅದನ್ನು ಸಂಬೋಧನೆ ಮಾಡಿ ಮಾತನಾಡಬಹುದಾ ಅಂತ. ಇದು ಯುಕ್ತಿ ಮಲ್ಲಿಕಾ ಗ್ರಂಥ, ಇದು ವೇದಾಂತ ಗ್ರಂಥವೂ ಹೌದು, ಜೊತೆಗೆ ಕಾವ್ಯದ ಶೈಲಿಯಲ್ಲಿ ರಚನೆ ಮಾಡಿದ್ದರಿಂದ ಈ ರೀತಿ ಗ್ರಂಥಗಳನ್ನು ಸಂಬೋಧನೆ ಮಾಡಿ ಹೇಳುವುದು ಕಾವ್ಯದ ಶೈಲಿಯಲ್ಲಿ ಕಂಡುಬರ್ತದೆ. ಆದ್ದರಿಂದ ಇದು ಅತ್ಯಂತ ಸಮಂಜಸವಾದದ್ದು. ಇದು ಶಾಸ್ತ್ರವೂ ಹೌದು, ಕಾವ್ಯವೂ ಹೌದು. ಮನಸ್ಸಿಗೆ ಮುಟ್ಟುವಂತೆ ಶಾಸ್ತ್ರದ ವಿಷಯಗಳನ್ನು ತಿಳಿಸಬೇಕು ಅಂತ ಕಾವ್ಯದ ಶೈಲಿಯಲ್ಲಿ ವಾದಿರಾಜ ಶ್ರೀಪಾದಂಗಳವರು ನಿರೂಪಣೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಉದಾಹರಣವನ್ನು ಕೊಟ್ಟು ಹೇಳ್ತಾರೆ. ಸ್ಥಾನಾದ್ ಅಸ್ಮಾತ್ ಸರಸ ನಿಚುಲಾದ್ ಉತ್ಪತೋದಂಗುಖಂ ಅಂತ ಕಾಳಿದಾಸ ತಾನು ಮೇಘ ಸಂದೇಶದಲ್ಲಿ ಕಾವ್ಯವನ್ನು ಸಂಬೋಧನೆ ಮಾಡಿ ಹೇಳಿದ ರೀತಿಯಲ್ಲಿ ಅಲ್ಲಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಹಾಗೆ ವಾದಿರಾಜ ಶ್ರೀಪಾದಂಗಳವರು ಒಂದು ನೂತನವಾದ ಶೈಲಿಯಲ್ಲಿ ಶ್ರೀಮದಾಚಾರ್ಯರ ತತ್ವಗಳ, ಗ್ರಂಥಗಳ ಮಹಿಮೆಯನ್ನು ತಿಳಿಸ್ತಾ ತಮ್ಮ ಗ್ರಂಥದ ಮಹತ್ವವನ್ನು ಹೇಳಿಕೊಡ್ತಾರೆ. ತತ್ಪರತ್ವಾತ್, ಐತಿಹಾಸಿಕವಾಗಿ ಭಾರತೀಯ ದಾರ್ಶನಿಕ ಪರಂಪರೆಯಲ್ಲಿ ಅನೇಕ ದರ್ಶನಗಳು, ಅನೇಕ ಭಾಷ್ಯಗಳೆಲ್ಲ ಹಿಂದೆ ರಚನೆಯಾದ ಮೇಲೆ ಕೊನೆಯದಾಗಿ ಶ್ರೀಮದಾಚಾರ್ಯರ ಭಾಷ್ಯ ರಚನೆಯಾದದ್ದರಿಂದ ಪರತ್ವ, ಆ ಎಲ್ಲ ಪ್ರಾಚೀನ ಭಾಷ್ಯಗಳ, ಗ್ರಂಥಗಳ, ದರ್ಶನಗಳ, ವಿಚಾರಧಾರೆಗಳ ವಿಮರ್ಶೆಯನ್ನು ಮಾಡಿ ಶ್ರೀಮದಾಚಾರ್ಯರು ಕೊನೆಯದಾಗಿ ಭಾಷ್ಯವನ್ನು ರಚನೆ ಮಾಡಿದ್ದರಿಂದಲೂ ಇದರಲ್ಲಿ ಬಹಳ ಮಹತ್ವ ಇದೆ. ನಿಷೇಧೃತ್ವಾತ್, ಅನೇಕ ದಾರ್ಶನಿಕರು ಶಾಸ್ತ್ರಗಳಲ್ಲಿ ಯಾವ ಶಾಸ್ತ್ರಕ್ಕೆ ಮಹತ್ವ ಇದೆ ಅಂತ ವಿಮರ್ಶೆ ಮಾಡಿದ್ದಾರೆ. ಕೆಲವು ಶಾಸ್ತ್ರಗಳಲ್ಲಿ ವಿಧಾನ ಇದೆ, ಕೆಲವು ಶಾಸ್ತ್ರಗಳಲ್ಲಿ ನಿಷೇಧ ಇದೆ. ಇವುಗಳಲ್ಲಿ ಯಾವುದು ಮಹತ್ವದ್ದು ಅಂತ ಇದರಲ್ಲಿ ಪೂರ್ವಾಪರ ವಿಮರ್ಶೆ ಮಾಡಿ ಅನೇಕ ಪ್ರಮಾಣಗಳಿಗೆ ಅನುಗುಣವಾಗಿ ನಿರ್ಣಯ ಮಾಡಬೇಕು ಅನ್ನುವುದು ನಮ್ಮ ಸಿದ್ಧಾಂತ. ಆದರೆ ಕೆಲವರ ಅಭಿಪ್ರಾಯ ನಿಷೇಧ ಮಾಡುವ ಶಾಸ್ತ್ರಕ್ಕೆ ಬಹಳ ಮಹತ್ವ ಇದೆ ಅಂತ. ದೇವರಲ್ಲಿ ಗುಣ ಇದೆ ಅಂತ ಹೇಳುವ ಶಾಸ್ತ್ರವೂ ಇದೆ, ಗುಣ ಇಲ್ಲ ಅಂತ ಹೇಳುವ ಶಾಸ್ತ್ರವೂ ಇದೆ. ನಿಷೇಧ ಶಾಸ್ತ್ರಕ್ಕೆ ಮಹತ್ವ ಅಂತ ದೇವರಲ್ಲಿ ಗುಣಗಳೇ ಇಲ್ಲ ಅಂತ ಹೇಳುವ ಒಂದು ವಿಚಾರವಂತರಿದ್ದಾರೆ. ಅದಕ್ಕೆ ವಾದಿರಾಜರಂದರು, ನಮ್ಮ ಸಿದ್ಧಾಂತ ಅದಲ್ಲ, ಭಗವಂತನಲ್ಲಿ ಗುಣಗಳಿದೆ ಎನ್ನುವುದೇ ಸಿದ್ಧಾಂತ, ಅದನ್ನು ಸಮರ್ಥನೆ ಮಾಡಿಕೊಟ್ಟದ್ದಾಗಿದೆ. ಆದರೆ ನೀವು ಹೇಳುವ ಪ್ರಕಾರ
ನಿಷೇಧ ಮಾಡುವ ಶಾಸ್ತ್ರಕ್ಕೆ ಬಹಳ ಮಹತ್ವ ಇದೆ ಅಂತ ಇಟ್ಟುಕೊಂಡಾಗಲೂ ಕೂಡ ಶ್ರೀಮದ್ ಆಚಾರ್ಯರ ಶಾಸ್ತ್ರಕ್ಕೆ ಮಹತ್ವ ಇದೆ. ಯಾಕೆ ಅಂದರೆ ಹಿಂದಿನ ಅನೇಕ ಮತಗಳ ನಿಷೇಧವನ್ನು ಮಾಡಿ ಶ್ರೀಮದ್ ಆಚಾರ್ಯರು ತಮ್ಮದೇ ಆದಂತಹ ಸಿದ್ಧಾಂತವನ್ನು ಪ್ರಮಾಣಗಳಿಂದ ಸಮರ್ಥನೆ ಮಾಡಿದ್ದಾರೆ. ಆದ್ದರಿಂದ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಷೇಧ ಮಾಡುವ ಶಾಸ್ತ್ರಕ್ಕೆ ಮಹತ್ವ ಇದೆ ಅಂತ ಇಟ್ಟುಕೊಂಡರೂ ಶ್ರೀಮದ್ ಆಚಾರ್ಯರ ಶಾಸ್ತ್ರಕ್ಕೆ ಮಹತ್ವ ಇದೆ. ತತ್ ಪರತ್ವಾತ್ ನಿಷೇಧೃತ್ವಾತ್ ಅಂತೆ ಸಿದ್ಧೇ, ಕೊನೆಯದಾಗಿ ಪ್ರಮಾಣಗಳಿಂದ ಶ್ರೀಮದಾಚಾರ್ಯರು ಸಮರ್ಥನೆ ಮಾಡಿಕೊಟ್ಟಿದ್ದಾರೆ. ಶ್ರೀಮದಾಚಾರ್ಯರ ಮತದ ನಂತರ ಅನೇಕ ವಿಚಾರಧಾರೆಗಳು ಮತ್ತೆ ಸಾಕಷ್ಟು ವಿಚಾರವಂತರಿಂದ ಬಂದಿರಬಹುದು, ಆದರೆ ಪ್ರಮಾಣಗಳಿಂದ ಸಮರ್ಥವಾಗಿ ಸಮರ್ಥಿಸಿದ ಸಿದ್ಧಾಂತ ಶ್ರೀಮದಾಚಾರ್ಯರ ಸಿದ್ಧಾಂತವಾದ ನಂತರ ಇನ್ಯಾವುದು ಬಂದಿಲ್ಲ ಅನ್ನುವುದಕ್ಕಾಗಿ ಅಂತೆ ಸಿದ್ಧೇಹೇ ಮೂರನೆಯ ಕಾರಣ. ನಾಲ್ಕನೆಯದಾಗಿ ಪ್ರಭುಸ್ತುತೇಹೇ, ನಾವೆಲ್ಲ ಆಸ್ತಿಕರು ಭಗವಂತನನ್ನು ನಂಬಿದವರು, ದೇವರ ಅನುಗ್ರಹಕ್ಕಾಗಿ ಧರ್ಮವನ್ನು ಆಚರಣೆ ಮಾಡಿದವರು, ದೇವರ ಸ್ತೋತ್ರವನ್ನು ಮಾಡುವುದಕ್ಕಾಗಿ ನಮ್ಮ ಜೀವನ ಮೀಸಲಾಗಿದೆ, ದೇವರ ಅನುಗ್ರಹವನ್ನು ಪಡೆಯುವುದು ನಮ್ಮೆಲ್ಲರ ಗುರಿ. ಅಂತಹ ಸ್ವಾಮಿಯಾದ ಸರ್ವೋತ್ತಮನಾದ ಭಗವಂತನ ಸ್ತೋತ್ರವನ್ನು ಮಾಡುವ ಸಿದ್ಧಾಂತ ಅದು ಶ್ರೀಮದಾಚಾರ್ಯರ ಸಿದ್ಧಾಂತ. ದೇವರ ಸ್ತೋತ್ರವನ್ನು ಮಾಡಿ ದೇವರ ಪರಿಪೂರ್ಣ ಅನುಗ್ರಹ ನಮ್ಮ ಮೇಲೆ ಆಗುವುದಕ್ಕೆ ಸಾಧನವಾದ ಸಿದ್ಧಾಂತ ಅದು ಶ್ರೀಮದಾಚಾರ್ಯರ ಸಿದ್ಧಾಂತ. ಪ್ರಭುಸ್ತುತೇಹೇ, ಹಿಂದೆ ಹೇಳಿದ ಮಾತನ್ನು ವಾದಿರಾಜರು ಸಂಗ್ರಹ ಮಾಡಿ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ಭಗವಂತನಲ್ಲಿ ಜ್ಞಾನ ಇಲ್ಲ ಅಂದರೆ ಅವನು ದಡ್ಡ ಅಂತ ಬೈದ ಹಾಗೆ, ಆ ಪರಮಾತ್ಮನಿಗೆ ಆಕಾರವೇ ಇಲ್ಲ ಅಂತ ಹೇಳಿದರೆ ಕೈ ಇಲ್ಲ, ಕಾಲಿಲ್ಲ, ಕೈ ಇಲ್ಲ, ಕಾಲಿಲ್ಲ ಅಂದರೆ ಕುಂಟ, ಕಿವಿ ಇಲ್ಲ ಅಂದರೆ ಕಿವುಡ, ಕಣ್ಣಿಲ್ಲ ಅಂದರೆ ಕುರುಡ ಅಂತ ನಿಂದೆ ಮಾಡಿದ ಹಾಗೆ ಆಗ್ತದೆ. ಆದರೆ ಶ್ರೀಮದಾಚಾರ್ಯರು ಮಾತ್ರ ಪರಮಾತ್ಮನಿಗೆ ಒಂದಲ್ಲ, ಅನಂತ ಅನಂತ ತಲೆಗಳಿವೆ, ಅನಂತ ಕಣ್ಣುಗಳಿವೆ, ಅನಂತ ಕೈಗಳಿವೆ, ಅನಂತ ಕಾಲುಗಳಿವೆ ಅಂತ ತಮ್ಮ ಮಾತಾಗಿ ಎಲ್ಲ ವೇದಗಳಿಂದ ಸಮರ್ಥನೆ ಮಾಡ್ತಾರೆ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್, ಅದೂ ಏನು ಕೆಲಸಕ್ಕೆ ಬಾರದ ಚಿತ್ರದ ನವಿಲುಗರೆಯ ಕಣ್ಣಿನಂಥ ಕಣ್ಣುಗಳಲ್ಲ. ನವಿಲುಗರೆಗೆ ಬೇಕಾದಷ್ಟು ಕಣ್ಣುಗಳಿವೆ, ಎರಡೇ ಕಣ್ಣಲ್ಲ, ಬೇಕಾದಷ್ಟಿದೆ. ಅಂದರೆ ಕೆಲಸಕ್ಕೆ ಬಾರದ ಕಣ್ಣದು ಇರೋದು ನಿಜವಾದ ಎರಡೇ ಕಣ್ಣುಗಳೇ ನಿಜವಾದದ್ದು, ಉಳಿದೆಲ್ಲ ಸುಮ್ಮನೆ ಕಣ್ಣಿನಂತೆ ನವಿಲುಗರಿಯಲ್ಲಿ ಚಿತ್ರ ಇರ್ತದಷ್ಟೇ. ಆ ತರಹದ ಕಣ್ಣಲ್ಲ, ಸಚ್ಚಿದಾನಂದ ರೂಪವಾದದ್ದು, ಅನಂತ ಶಕ್ತಿ ಸಂಪನ್ನವಾದ ವಿಶ್ವತಶ್ಚಕ್ಷು, ಇಡೀ ಜಗತ್ತನ್ನೇ ಕಾಣುವ ಕಣ್ಣುಗಳೇ ಪರಮಾತ್ಮನಿಗೆ ಅನಂತ ಇವೆ. ಎಂತಹ ಭರವಸೆ ನೋಡಿ ನಮಗೆಲ್ಲ. ನಾವು ಮಾಡುವಂತಹ ಸತ್ಕರ್ಮಗಳನ್ನು ಮನೆಯೊಳಗೆ ಬಾಗಿಲ ಹಾಕಿ 4 ಗೋಡೆಗಳ ಮಧ್ಯದಲ್ಲಿ ನಾವು ಧರ್ಮವನ್ನು ಮಾಡಿದರು, ಸಂಧ್ಯಾವಂದನ ಮಾಡಿದರು, ಜಪ ಮಾಡಿದರು, ದಾನ ಮಾಡಿದರು, ಧರ್ಮ ಮಾಡಿದರು, ನೋಡುವ ದೇವರಿಗೆ ಸಾವಿರ ಸಾವಿರ ಅಲ್ಲ ಅನಂತ ಕಣ್ಣುಗಳಿವೆ. ನಾವಿದ್ದಲ್ಲಿ ನಾವು ಮಾಡಿದ ಧರ್ಮವನ್ನು ನೋಡಿ ಫಲ ಕೊಡುವುದಕ್ಕೆ ಪರಮಾತ್ಮ ಇದ್ದಾನೆ. ಇದು ನಮ್ಮ ಶ್ರೀಮದಾಚಾರ್ಯರ ಸಿದ್ಧಾಂತ. ಎಂಥ ಭರವಸೆಯನ್ನು ಕೊಡುತ್ತದೆ, ಆ ಭಗವಂತನ ಮಹಿಮೆಯನ್ನು ಎಷ್ಟು ಕೊಂಡಾಡುತ್ತದೆ ಅಂತ ನೋಡಿಕೊಳ್ಳಿ. ಪ್ರಭುಸ್ತುತೇಹೇ ವಾದಿರಾಜನಂತಾರೆ. ಆ ಸರ್ವೋತ್ತಮನಾದ ಪರಮಾತ್ಮನ ಸ್ತೋತ್ರವನ್ನು ಅಷ್ಟು ಅದ್ಭುತವಾಗಿ ಮಾಡುವುದು ಶ್ರೀಮದಾಚಾರ್ಯರ ಸಿದ್ಧಾಂತ. ದೇವರಿಗೆ ಕಣ್ಣೇ ಇಲ್ಲ ಅಂತ ಹೇಳಿದರೆ ಹೇಗೆ, ಅನಂತ ಕಣ್ಣುಗಳಿವೆ, ಅನಂತ ಶಕ್ತಿ ಇರುವ ಅನಂತ ಕಣ್ಣುಗಳಿವೆ ಅಂತ ಹೇಳಿದರೆ ಹೇಗೆ, ಎಷ್ಟು ವ್ಯತ್ಯಾಸ ಇದೆ ಅಂತ ನೋಡಿಕೊಳ್ಳಿ. ದೇವರಿಗೆ ಕಿವಿಯೇ ಇಲ್ಲ, ನಾವು ಮಾತಾಡಿದ್ದೇ ಕೇಳಿಸೋದಿಲ್ಲ ಅಂದರೆ ಹಣೆ ಬರಹ ಏನು. ಅನಂತ ಕಿವಿಗಳಿವೆ, ಅತ್ಯಂತ ಚುರುಕಾದ ಕಿವಿಗಳಿವೆ. ಕೃಷ್ಣ ರಾಮ ಅಂತ ನೀವು ಮನಸ್ಸು, ಈಗ ಮೈಕಲ್ಲಿದೆ ಅಂತ ಕೇಳಿಸ್ತಾ ಇದೆ, ನೀವು ಮೈಕ್ ಇಲ್ಲದೆ ಕೃಷ್ಣ ರಾಮ ಅಂತ ಯಾರಿಗೂ ಕೇಳಿಸದೇ ಇದ್ದಾಗ ಅನ್ರಿ. ಅಕ್ಕಪಕ್ಕದಲ್ಲಿ ಕೂತವ್ರು ನಮ್ಮನ್ನೇ ಬೈತಿರ್ಬೇಕೇನೋ, ಬಡಬಡಿಸ್ತಿರ್ಬೇಕು ಅಂತ ಸಿಟ್ಟಾದರೂ ಆಗ್ಬೋದು. ಯಾಕಂದರೆ ಅವರಿಗೆ ಸರಿ ಕಿವಿ ಕೇಳಿಸೋದಿಲ್ಲ, ಕಿವಿ ಇದ್ದರೂ ಚುರುಕಾಗಿರೋದಿಲ್ಲ. ಆದರೆ ನಮ್ಮ ದೇವರಿಗೆ ನಾವು ಅಷ್ಟು ಮನಸ್ಸಿನಲ್ಲಿ ಜಪ ಮಾಡಿ, ವಿಪರೀತ ಅಂದರೆ ಜಪ ಮಾಡುವಾಗ ಉಪಾಂಶು ಜಪ, ಉಪಾಂಶು ಅಂದರೆ ಮೆಲ್ಲಗೆ ಮಾಡುವ ಜಪ ಬಹಳ ಶ್ರೇಷ್ಠ ಅಂತ ಹೇಳಿದ್ದಾರೆ. ಗಟ್ಟಿಯಾಗಿ ನಾವು ಜಪ ಮಾಡುವುದಕ್ಕಿಂತಲೂ ಮೆಲ್ಲಗೆ ಜಪ ಮಾಡಿದರೆ ಬಹಳ ಫಲ ಇದೆ ಅಂತ ಹೇಳಿದ್ದಾರೆ. ಗಟ್ಟಿಯಾಗಿ ನಾವು ಜಪ ಮಾಡಿದರೆ ಅದಕ್ಕೆ ಭಾರತೀ ದೇವಿ ಅಭಿಮಾನಿನಿ, ಮೆಲ್ಲಗೆ ಜಪ ಮಾಡಿದರೆ ಆ ಜಪಕ್ಕೆ ವಾಯುದೇವರು ಅಭಿಮಾನಿಗಳು. ಭಾರತೀ ದೇವಿಗಿಂತಲೂ ವಾಯುದೇವರು ಉತ್ತಮರು. ಹಾಗಾಗಿ ಮೆಲ್ಲಗೆ ಜಪ ಮಾಡುವುದರಿಂದ ವಾಯುದೇವರ ದ್ವಾರ ಪರಮಾತ್ಮನಿಗೆ ಬಹಳ ಸಂತೋಷ ಆಗಿ ವಿಶೇಷ ಅನುಗ್ರಹ ಮಾಡ್ತಾನೆ ಅಂತ. ಕಿವಿ ಇಲ್ಲದೆ ಇದ್ದವ್ರು ಹಾಗೆ ಮಾಡ್ತಾರ? ಸ್ವಲ್ಪ ಜೋರಾಗಿ ಮಾತಾಡ್ರಿ ಅಂತಾರೆ ಒದರಿ.
ಹಾಗೆ ದೇವರಿಗೆ ಕಿವಿ ಇಲ್ಲದೆ ಇದ್ದರೆ ಸ್ವಲ್ಪ ಒದರಿ ಇನ್ನೂ ಸ್ವಲ್ಪ ಜೋರು ಮಾತಾಡ್ರಿ ಅನ್ನಬೇಕಾಗಿತ್ತು. ಉಲ್ಟಾ ಬಹಳ ಮೆಲ್ಲಗೆ ಜಪ ಮಾಡಿರಿ, ಮನಸ್ಸಿನಲ್ಲಿ ಜಪ ಮಾಡಿದರೆ ಇನ್ನೂ ಉತ್ತಮ ಅಂತ. ಯಾಕೆ ಅಂದರೆ ಸರ್ವಜ್ಞ ಶಿಖಾಮಣಿ, ಅವನಿಗೆ ಎಷ್ಟು ಮೆಲ್ಲಗೆ ಮಾತಾಡಿದರೂ ಕೇಳಿಸ್ತದೆ. ಮನಸ್ಸಿನಲ್ಲಿ ಜಪ ಮಾಡಿಕೊಂಡ್ರೂ, ಮನಸ್ಸಿನಲ್ಲಿ ಧ್ಯಾನ ಮಾಡಿದರೂ ಪರಮಾತ್ಮನಿಗೆ ಗೊತ್ತಾಗತ್ತೆ. ಅಂತಹ ಸರ್ವಜ್ಞ, ಸರ್ವೇಂದ್ರಿಯಗಳು ಪರಮಾತ್ಮನದು ಅಷ್ಟು ಅದ್ಭುತವಾಗಿವೆ. ಒಂದು ಮಾತ್ರ ಸತ್ಯ, ದೇವರಿಗೆ ನಮ್ಮಂತಹ ಇಂದ್ರಿಯಗಳಿಲ್ಲ, ಪ್ರಾಕೃತವಾದ ಇಂದ್ರಿಯಗಳಿಲ್ಲ, ಜಡವಾದ ಇಂದ್ರಿಯಗಳಿಲ್ಲ, ಚೈತನ್ಯಮಯವಾದ ಇಂದ್ರಿಯಗಳು ಪರಮಾತ್ಮನಿಗೆ ಇವೆ. ಆ ಅರ್ಥದಲ್ಲಿ ದೇವರಿಗೆ ಇಂದ್ರಿಯಗಳಿಲ್ಲ ಅಂತೂ ಶಾಸ್ತ್ರದಲ್ಲಿ ಕೆಲವು ಕಡೆಗೆ ಹೇಳ್ತಾರೆ. ನಮಗೆ ಇರೋದಿಲ್ಲ ಮೋಕ್ಷದಲ್ಲಿ. ಅಂಧೋ ಮಣಿಮವಿಂದತ್ ವೇದ ಹೇಳುತ್ತದೆ. ಜೀವರಾಶಿಗಳು ಕೂಡ ಮುಕ್ತರಾದ ಮೇಲೆ ಜಡವಾದ ಪ್ರಾಕೃತವಾದ ಇಂದ್ರಿಯಗಳು ಅವರಿಗೆ ಇರೋದಿಲ್ಲ, ಅದರ ಅವಶ್ಯಕತೆ ಇರೋದಿಲ್ಲ. ಚಿನ್ಮಯವಾದ ಇಂದ್ರಿಯಗಳು ಮಾತ್ರ ಇರ್ತವೆ. ಇನ್ನು ನಿತ್ಯ ಮುಕ್ತನಾದ ಆ ಭಗವಂತನಿಗೆ ಅನಾದಿ ಕಾಲದಿಂದಲೂ ಅನಂತ ಕಾಲದವರೆಗೆ ಲಕ್ಷ್ಮೀನಾರಾಯಣರಿಗೆ ಚಿನ್ಮಯವಾದ ಇಂದ್ರಿಯಗಳು ಮಾತ್ರ ಇವೆ, ಜಡವಾದ ಇಂದ್ರಿಯಗಳಿಲ್ಲ. ಈ ಅರ್ಥದಲ್ಲಿ ಪರಮಾತ್ಮನನ್ನು ನಾವು ತಿಳಿಯಬೇಕು. ಇದು ಅವನ ಮಹಿಮೆ ಎಂಬುದಾಗಿ ಆ ಭಗವಂತನ ಸ್ತುತಿಯನ್ನು ನಮ್ಮ ಸಿದ್ಧಾಂತದಲ್ಲಿ ನಾವು ಕಾಣುತ್ತೇವೆ. ಎಲ್ಲವನ್ನ ತಿಳಿದವ, ಎಲ್ಲವನ್ನ ಮಾಡುವ ಶಕ್ತಿ ಸಾಮರ್ಥ್ಯಗಳಿದ್ದವ ಅಂತ ಆ ಪರಮಾತ್ಮನನ್ನು ಕೊಂಡಾಡುವ ಸಿದ್ಧಾಂತ ಅದು ಶ್ರೀಮದ್ ಆಚಾರ್ಯರ ಸಿದ್ಧಾಂತ. ಎಷ್ಟು ಪುಟ್ಟ ಮಾತಿನಲ್ಲಿ ಹೇಳ್ತಾರೆ ವಾದರಾಜರು ಅಂದರೆ, ಪ್ರಭುಸ್ತುತೇಹೇ, ಪ್ರಭುವಾದ ಪರಮಾತ್ಮನ, ಸರ್ವಸಮರ್ಥನಾದ ಪರಮಾತ್ಮನ ಸ್ತುತಿ ನಮ್ಮ ಶ್ರೀಮದ್ ಆಚಾರ್ಯರ ಸಿದ್ಧಾಂತದಲ್ಲಿ ನನಗೆ ಕಂಡಿತು. ಯಾವ ಭಗವಂತನನ್ನು ನಂಬಿ ನಡೆದ ಆಸ್ತಿಕರು ನಾವೆಲ್ಲ, ಆ ಭಗವಂತನ ಸ್ತುತಿ ಈ ಮತದಲ್ಲಿ ಕಂಡಿದೆ ಅನ್ನುವುದಕ್ಕಾಗಿ ನಾನು ಈ ಮತವನ್ನು ಆಶ್ರಯಿಸಿ ಈ ಮತದ ಸಮರ್ಥನೆಗಾಗಿ ಯುಕ್ತಿಮಲ್ಲಿಕಾ ಗ್ರಂಥವನ್ನು ರಚನೆ ಮಾಡುತ್ತೇವೆ ಎಂಬುದಾಗಿ ವಾದರಾಜ ಶ್ರೀಪಾದಂಗಳವರು ತಿಳಿಸಿಕೊಟ್ಟಿದ್ದಾರೆ. ನಾವೆಲ್ಲ ಕಾಣಬೇಕಾದದ್ದು ಆ ದೃಷ್ಟಿಯಲ್ಲಿ ಏನೋ ನಮ್ಮ ಹಿರಿಯರೆಲ್ಲ ಅನುಸರಿಸಿ ಬಂದಿದ್ದಾರೆ, ತಾತ ಮುತ್ತಾತ ಅನ್ನೋದಕ್ಕಾಗಿ ನಾವು ಈ ಮತವನ್ನು ಅನುಸರಿಸಿದ್ದೇವೆ ಅಂತ ಭಾವಿಸಬಾರದು. ಈ ರೀತಿಯ ಯುಕ್ತಿಬದ್ಧವಾದ ಭಗವಂತನ ದಿವ್ಯವಾದ ಮಹಿಮೆಗಳನ್ನು ಭವ್ಯವಾಗಿ ವರ್ಣನೆ ಮಾಡುವಂತಹ ಪ್ರಾಮಾಣಿಕವಾದ ಪ್ರಮಾಣ ಪುರಸ್ಸರವಾದ ಸಿದ್ಧಾಂತ ನಮ್ಮ ಶ್ರೀಮದಾಚಾರ್ಯರ ಸಿದ್ಧಾಂತ. ಅಂತಹ ಸಿದ್ಧಾಂತವನ್ನು ನಾವೆಲ್ಲ ಅನುಸರಣೆ ಮಾಡ್ತಾ ಇದ್ದೇವೆ ಎನ್ನುವ ಹೆಮ್ಮೆ ನಮಗೆಲ್ಲ ಇರಬೇಕು.